बैलहोंगल तालुक्यातील होसूर गावामध्ये 29 वर्षीय विवाहित सुक्कूबाई दिडगण्णवर यांचा मृत्यू झाला असून हा नैसर्गिक मृत्यू नसून खून असल्याचा आरोप सुक्कूबाई यांच्या कुटुंबियांनी केला आहे. सुक्कूबाई यांचे पती नागप्पा दिडगण्णवर यांनीच आपल्या पत्नीचा खून करून तो आत्महत्या असल्याचे भासवण्याचा प्रयत्न केला असा गंभीर आरोप कुटुंबियांनी केला आहे. या प्रकरणी कुटुंबियांनी नागप्पा यांच्या विरोधात तीव्र आंदोलन करत न्यायाची मागणी केली. ಏನು ಸರ್ ಅವರ ಡ್ರಿಂಕ್ಸ್ ಮಾಡ್ತಿದ್ದು ಸರ್. ಡ್ರಿಂಕ್ಸ್ ಮಾಡಿ ದಿನ ಹೊಡಿ ಒಂದು 50-60 ಸಲ ಹಿರಿತನ ಆಯ್ತು ಸರ್. ಮದುವೆಯಾಗಿ 11 ವರ್ಷ ಆದರೂ ಈಗ ಅವಾಗಿಂತ ನಮ್ಗೆ ಹಿರಿತನ ಮಾಡಿ ಸಾಕಾಯ್ತು ಸರ್. ನಮ್ಮ ಊರು ಹಿರಿಯರೆಲ್ಲರೂ ಆಗ್ಯದ್ರಿ ಅವ್ರಿಗೆ. ವಾಪಸ್ರೆ ನಮ್ಮ ನಮ್ಮ ಅಪ್ಪನ ಅಕ್ಕ ಹಚ್ಚಬಂದ್ರೆ ನಾವು ಕಂಪ್ಲೀಟ್ ಏನು ಮಾಡೋಕೆ ಹೋಗ್ಲಿಲ್ಲ ರೀ. ಅವಾಗ ಹಿರಿಯರು ಏನವ್ರ ಮನೆ ಅಂದೈತಿಪ್ಪ ಅಂತೇಳಿ ನಮ್ಮ ಎಲ್ಲ ಸಾಲ್ವ್ ಮಾಡಿ ಕಳಿಸ್ತಿದ್ರು ಸರ್. ಅವ್ರು ಬರ್ಬಾರ್ದು ಟಾರ್ಚರ್ ಹೆಚ್ಚದ್ರಿ ನಾವು ಸ್ವಲ್ಪ ಜಗಾಡ್ತಿದ್ರು ಮತ್ತು ಹಂಗೆ ಚಲೋ ಇರ್ತಾರೆ ಬಿಡು ಅಂತ ಹೇಳ್ರಿ ಎಲ್ಲ ಇದು ಮಾಡ್ತಿದ್ರು ಸರ್. ಡ್ರಿಂಕ್ಸ್ ಮಾಡಿರವ ಭಯಂಕರ ಹೊಡಿತಿದ್ರಿ. ಈಗ ಪೈಲ ಒಂದು 2-3 ಸಲನೂ ಮಾಡ್ರೆ ಅದನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಸರ್. ಅವು ಅಷ್ಟಾದ್ರೂ ನಾವು ಮತ್ತೆ ಒಂದು 2 ತಿಂಗಳು ಇಟ್ಬೋದು ಮಾತ್ರ ಹಿರಿಯರ ಮಧ್ಯೆ ಕೇಳಿ ಇದು ಮಾಡಿ ಕಳಿಸ್ತಿದ್ವಿ ಸರ್. ಆದ್ರೆ ಅವ್ರು ಬರ್ಬಾರ್ದು ಬಾಂಡ್ ಮಾಡಿ ಕೊಡ್ತಿದ್ದು ಸರ್. ಅವು ಬಾಂಡ್ ಅದಕ್ಕಂದ್ರೆ ಸತ್ರ ಯಾರು ಏನಕ್ಕೇನಾರ ಆಗಿ ಸತ್ರು ಯಾರು ಕೇಳೋಂಗಿಲ್ಲ ಅವ್ರದ್ದು ಬಾಂಡ್ ಮಾಡಿ ಕೊಡ್ತಿದ್ರು ಅವ್ರು ಒಂದು ಬಾಂಡ್ರೆ. ಅದ್ರ ಸಂಬಂಧ ಸರ್ ಅದು ಸಮಸ್ಯೆ ಬಂದು ಅದ್ರ ಲಾಸ್ಟ್ನೇಕು ಫೋನ್ ನನಗೆ 4 ಸರ ಫೋನ್ ಹಚ್ಚಿದ್ರು. ಅವ ಫೋನ್ ಹಚ್ಚಿ ಇಲ್ಲ ನಿಮ್ಮ ತಂಗಿ ಶಟದ್ದಾಳು ಅಂದ್ರೆ ಏನಾಗೈತಪ್ಪ ಅಂತ ನಾ ಕೇಳಿದ್ರಣ್ಣ. ಹೊಲ್ಲಾಗಿದ್ದೀರ ಅಂದ್ರೆ ಶಟದ್ದಾಳು ಅಂದ್ರೆ ಏನಾಗೈತೆ ಅಂತ ಕೇಳ್ತಾನ. ಏನಾಗೈತೆ ಅಂದ್ರೆ ಏನು ಹೇಳೋದು ಮ್ಯಾಲ್ಕೆ ಹೋಗಿ ಹೇಳಕ್ಕೆ ಸಾತ್ರ ಏನು ಮಾಡೋದನ್ನ ಏನು ಹರಿಯವ್ರು ನೀವು ಅನ್ನೋದು ಅಂದ್ರೆ ಹೊಲಸು ನಮ್ಗೆ ಬೇಯಾಕತ್ ಸರ್. ಅವ ಹಿಂಗಾಗಿ ಸರ ನಾವು ಹೋಗಿ ನೋಡಂತನ ಅದು ಒಂದು ಡಬ್ಬಿ ಇಟ್ಟಾರ ಸರ್ ತೆಳಗ್ರೆ. ಅದು ಡಬ್ಬಿ ಅದು ಸ್ವಲ್ಪ ತಗಡಿನ ಪೂರ ಡಬ್ಬಿ ಇತ್ತ ತಿಳಿ ಡಬ್ಬಿ ಸರ್. ಅದು ಯಾರಿಗಾರು ಗೊತ್ತಾಗತ್ತೆ ಸರ್. ಅದು ಆ ಡಬ್ಬಿ ಇಟ್ಟು ಅವರಾಗೆ ತರಾಗೆ ನೀರು ಹಾಕಿತ್ತು ಸರ್. ಅದ್ರೆ ಅವ್ರ ಮೇಲೆ ಕಾಲಿಟ್ರೆ ಡಬ್ಬಿ ನಗ್ತಿತ್ತು. ನಗ್ದಿತ್ತು ಸರ್. ಪೂರ ರೀ ಅದು ಪೂರ ಈ ಸಣ್ಣ ಪೂರ ಇದು ಬರುತ್ತಲ್ಲ ಸರ್ ಆಯಿಲ್ ಡಬ್ಬಿ ಅದು ಪೂರ ಮಿದು ಡಬ್ಬಿ ಸರ್. ಅದು ಪೂರ ನಗ್ದಿತ್ತು. ಅದು ಬಾಯಾಗತ್ತು ಅರ್ಬಿ ಇರ್ತಿತ್ತು ಸರ್. ಅದು ವಿಡಿಯೋದೊಳಗೆಲ್ಲ ಕ್ಲಿಯರ್ ಐತೆ ನೋಡಿ ಸರ್. ಎಲ್ಲ ಸರ ಮಾಡ್ರೆ ಅವ್ರು ಅರ್ಬಿ ಚೇಂಜ್ ಮಾಡ್ಯಾರ ಸರ್. ಅರ್ಬಿ ಚೇಂಜ್ ಮಾಡಿ ವಾಪಸ್ ಇಲ್ಲಿ ಎಡಗಡೆ ಸೈಡ್ ತುರುಕ್ರಿ ಮಾತ್ರ ಇದನ್ನು ಭಾಳ ಟಾರ್ಚರ್ ಮಾಡಿ ಕೊಂದಾರ ಸರ್. ಕಾಲಿಗೆಲ್ಲ ಹೊಡೆದದ್ದು ಕರಿ ವಾಪಸ್ ಗೊಂಡ್ಲಿಕ್ಕೆ ಇಲ್ಲಿ ಹರ್ಕೊಂಡಿದ್ದು ಸರ್. ಎಲ್ಲ ಕಚ್ಚದವ್ರು ಕಚ್ಚದ್ದು ಎಲ್ಲ ಭಾಳ ಪರಿಣಾಮ ಇದು ಮಾಡ್ತಾರೆ ಸರ್. ಅವರು ಯಾರ್ಯಾರು ಅವ್ರ ಅತ್ತಿ ಅವ್ರ ಅತ್ತಿಗಂಡ್ರೆ ಅವ್ರ ಹೆಣ್ಮಗಳ್ರಿ ರೇಣವ್ ಅಂತ ಹೇಳ್ರಿ ಅವ್ರವ್ವ ಎಲ್ಲವ ಅಂತ ಹೇಳ್ರಿ ಅವ್ನು ನಾಗಪ್ಪ ದಿಡಗಣ್ಣವ್ರು ಅಂತ ಹೇಳ್ರಿ 3 ಮಂದಿದವ್ರು ಮಾಡ್ಕೊಂಡು ಏನು ಬೇಕಾದಷ್ಟು ರೊಕ್ಕ ಹೋಗ್ಲಿ ನಮಗೇನು ಹಾಂಜಿಂಗ್ ಅಂತ ಊರಾಗೇನೋ ಹೇಳ್ಕೊಂಡು ಅಡ್ಡಾಡಿದ್ರಂತ ಸರ್. ಈಗ ನಮ್ಗೆ ಸಲುವಾಗಿ ಜಗಳ ಇರ್ತದೆ ಏನು ಸರ್ ಅವರು ಡ್ರಿಂಕ್ಸ್ ಮಾಡ್ತಿದ್ರು ಸರ್. ಡ್ರಿಂಕ್ಸ್ ಮಾಡಿದವನ ಇದಾದಂತ ಡ್ರಿಂಕ್ಸ್ ಮಾಡಿದ ಕೂಡ ನಾವು ಬೇಡಲ್ಲ ಸರ್. ಅವ್ರಿಗೆ ಮಾಡ್ಕೊಂಡ್ಬಿಡ್ತಿದ್ರು ಸರ್. ಅದನ್ನ ತೊಗೊಂಬ ಅನ್ನೋರು ನಾವೆಲ್ಲ ಕೊಟ್ಟು ಕಳಿಸಿವ್ರು ಸರ್. ಅವ್ರು ಯಾವ ಟಾರ್ಚರ್ ಹಾಗೆ ಬಂಗಾರ ಎಲ್ಲ ಸರ ಎಲ್ಲ ಥರ ಕೊಟ್ಟರು. ಅದನ್ನೆಲ್ಲ ಕೇಳಿ ಎಲ್ಲ ಸಾಲ್ವ್ ಮಾಡಿರು ಸರ್. ಅವರು ಲಾಸ್ಟಿಗೆ ಪೊಸಿಷನ್ಗೆ ಇದಕ್ಕೆ ಬಂದ್ರೆ 7 ತಿಂಗಳು ಹೊಟ್ಟಲಿದ್ದಾಗ ಕೆಲ್ಸಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂದಿಡ್ರಕ್ಕೆ ಅವಾಗ ಒಂದ್ಸಲ ಹೊಡೆದ್ರು ಸರ್. ಅವರು ನಾ ಏನಂದ್ರೆ ಹಂಗಾರ ಪಾಪ ಜುರ ಮಾಡೋರು ಹೆಣ್ಣು ನಮ್ಮ ತಂಗಿ ಅಂದ್ರೆ ನಮಗೂ ತ್ರಾಸ ಆಗಂತಾರ. ಅದೇನು ಪೇಮೆಂಟ್ ಬೇಕಾದ್ರೆ ನನಗೆ ಕೊಡ್ತೀನಿ ಬಾಕಿ ತ್ರಾಸ ಇದ್ರೆ ಮನ್ಯಾಗ ಇರ್ಲಿಕ್ಕೆ ಅದೇನು 400-300 ರೂಪಾಯಿ ಪಗಾರ ಕೊಡ್ತಾರಲ್ಲ ಅಂತ ಪಗಾರ ನಾ ಕೊಡ್ತೀನಿ ಬೇಕಾರೆ ಆದ್ರೆ ಆಗಿನ ಕೆಲಸಕ್ಕೆ ಅದು ಕಳಿಸ್ಬೇಡ್ರಿ ಅಂತ ಹೇಳಿ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸರ್. ಕಾಲು ಬಿದ್ದೆಲ್ಲ ಎಲ್ಲ ಥರ ರಿಕ್ವೆಸ್ಟ್ ಮುಗಿದ್ರು ಸರ್. ಅವ್ರು ದಾದಾಗಿರಿನೇ ಚಲೋ ಮಾಡ್ಯಾರ ಸರ್. ಅವರು ಚಲೋ ಮಾಡಿ ನಮ್ಗೆ ಭಾಳ ತ್ರಾಸ ಮಾಡಿ ಕೊಂದಾರ ಸರ್. ಮರ್ಡರ್ ಮಾಡ್ಯಾರ ಸರ್. ಆಗಿಂದಾಗಿ ಮಾಡಿಲ್ಲ ಸರ್. ಈಗ ಒಂದು 5-6 ದಿನ ಆದ ಸರ್. ನಮ್ಗೆ ಅದು ಸರ್ ನಮ್ಮ SP ಸಾಹೇಬ್ರಂತ ಈಗ ಹೋದಾಗ್ರೆ ನಮ್ಗೆ ಈಗ ಸರ್ ಅಂದಾಗ ನಮ್ಗೆ ಅವಾಗ ಗೊತ್ತ್ರಿ ಈಗ ಮಾಡಿದ್ದಾರೆ ಅನ್ನೋದ್ರೆ. ಇದ್ದಂಗೆ ನಮ್ಗೆ ಗೊತ್ತಿಲ್ಲ ಅದು ನ್ಯಾಯ ಕೇಳ್ಕೊಂಡು SP ಅವ್ರ ಕಡೆ ಬರೋ ಪರಿಸ್ಥಿತಿ ನಿರ್ಮಾಣ. ಹಾಂ ಸರ್ ನಿರ್ಮಾಣ ಆಗೈತೆ ಸರ್. ನಮ್ಗೆ ಯಾಕಂದ್ರೆ ನಮ್ಗೆ ಅಲ್ಲಿ ಯಾರು ನಮ್ಗೆ ಮಾಹಿತಿ ಕೊಡಲಿಲ್ಲ ಸರ್. ಆ ಸಂಬಂಧ ನಮ್ಗೆ ಇನ್ನೊಬ್ರು ಏನಂದ್ರೆ ನಮ್ಗೆ ಹಂಗೆ ಒಬ್ರು ಏನಂದ್ರೆ ನ್ಯೂಸ್ ಚಾನಲ್ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಸಂಬಂಧ ನಿಮ್ಮ ಮಧ್ಯಕ್ಕೆ ಬಂದಿವಿ ಸರ್. ಆಗಿ ನಿಮ್ದು ಒತ್ತಾಯ ಏನು ಸರ್ ಅವ್ರು ಅರೆಸ್ಟ್ ಆಗ್ಯದ್ದು ಬಿಟ್ಟು ಅನ್ನೋದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಅವು ಎಲ್ಲಿ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ ಸರ್. ಆದ್ರೆ ಮಕ್ಕಳ ಪರಿಸ್ಥಿತಿ ಒಳಗೆ ಮುಂದೆ ಗಂಭೀರ ಹೆಂಗೆ ಅನ್ನೋದು ನಮ್ಗೆ ವಿಚಾರ ತಿಳಿಲಾಗೈತೆ ಸರ್. ಯಾಕಂದ್ರೆ ಮಕ್ಕಳು ರೀ 2 ಮಕ್ಕಳು ಬಿಟ್ಟರವ್ರನ್ನ ನಮ್ಮ ಕಳಿಸಿದಾರ ಕುಂತಾರವ್ರು ಮತ್ತು ಅವ್ರ ಮಕ್ಕಳು ಮುಂದಿನ ಜೀವನ ಹೆಂಗೆ ಅನ್ನೋದು ನಮಗೂ ಗೊತ್ತಾಗಲ್ಲ ಸರ್. ಅದ್ರ ಸಂಬಂಧ ನಿಮ್ಮ ಹತ್ರ ಬಂದೇವು सर. ನಾವು सिद्धराम ಅಂತ ಹೆಸರು. बऱ्याच दिवसांपासून माझ्या मुलीला त्रास दिला जात होता. सर्व काही सहन करून ज्येष्ठांच्या सल्ल्याला मान देत आम्ही तिला तिथेच ठेवले असे सांगत सुक्कूबाई यांच्या आईने अश्रूंना वाट मोकळी करून दिली. ಸರ 11 ವರ್ಷದಿಂದ ಅವ್ರು ಏಕ ಜಗಳ ಇದ್ದದನ್ನಾರ ಸರ. ಹಂಗ ನಮ್ಮ ಮಗಳಿಗೆ ಹೋಗಿ ರಮೇಶ್ ನಾವು ಇದನ್ನ ಮಾಡಿ ಕಳಿಸ್ತಿದ್ರು ಸರ. ಎಲ್ಲ ಹಿರಿಯರಿಗೆ ಒಂದು ಬಂದು ಕೊಡ್ಲಿ ರೀ 4 ಮಕ್ಳಾಗ್ಯವ್ರು ಸರ. 2 ಸತ್ತವ್ರಿ 2 ಅದಾವ್ರಿ ಸರ. ನಮ್ಮ ಮಗಳಿಗೆ ಭಾಳ ಟಾರ್ಚರ್ ಕೊಡ್ತೀವಿ ಮನೆಯನ್ನಾಕೆ ಅಂತೇಳಿ ನಾವು ತಡ್ಕೊಂಡು ಹಿರಿಯರ ಮಾತಿ ಕಿಮ್ಮತ್ತು ಕೊಟ್ಟಿದ್ವಿ ಸರ್. ಯಾರು ಮನೆಯವರು ಆಕೆ ಮನೆಯನ್ನಾಕೆ ಆಯ್ತು ಅಂತ ಹೇಳ್ರಿ ನಾವು ಇದನ್ನ ಮಾಡಿ ನಾವು ಸುಮ್ಮನೆ ಇದ್ದರು ಸರ್. ಮತ್ತು ನಮ್ಮ ಹುಡುಗಿ ಒಬ್ಬ ಮಗವ ಅವ್ನು ನೌಕರಿ ಇದ್ದು ಚಲೋ ತಂಗೆ ಇಟ್ಕೋತಾರೆ. ಇನ್ನೊಟ್ಟು ದಿನ ತೊಡಗಿರಿ ಹುಡುಗರಿಂದ ಚಲೋ ಹಾಕಂದು ನಮ್ಮ ಮಗಳಿಗೆ ಬುದ್ಧಿ ಹೇಳ್ಕಸಿದ್ರು ಸರ್. ಏನು ಕೆಲಸ ಮಾಡ್ತಿದ್ರಿ? ಅವು ಪಂಚಾಯತಿಯಾಗ ನೌಕರಿ ಮಾಡ್ತಾನೆ ಸರ್. ಈಗ ಏನಾಗೈತೆ ರೀ? ಈಗ ಊರ್ಲಾಕಿ ಕೊಂದಾರಿ ಸರ್ ಅವರು.
ಊರ್ಲಕ್ಕೆ ಒಂದಾರಿ ಮಕ್ಳು ನೋಡ್ಯಾವ್ರಿ ಅವ್ನು ಬಿಡುವಾಗ ನೋಡ್ಯಾರಿ ಒಳ್ಳೆ ಜೋತಾಡ್ದು ನೋಡ್ರಿ ಒಳ್ಳೆ ಅವ 5 ಗಂಟೆಗೆ ಬಂದು ಕೆಸರಿ 5 ಗಂಟೆಗೆ ಬಂದು ಅವ ನಮ್ಮ ಹುಡುಗನ ಅವ ಡೈರೆಕ್ಟ್ ಫೋನ್ ಮಾಡ್ಯಾನ ಸರ್ ಹಿಂಗಂತ ಹೇಳ್ರಿ ಏನಂತ ಹೇಳಿ ಇವ್ರು ನಿಮ್ಮ ತಂಗಿ ಹೋದ್ಲು ನೋಡು ಅಂದಂತ ಸರ ಎಲ್ಲಿ ಹೋದ್ಲಿ ಅಂತಂದಂತ್ರಿ ಮ್ಯಾಗ ಹೋದ್ಲು ನೋಡು ಅಂತ ಅಂದ ಕೂಡಲೇ ಇವ್ ಹುಡುಗ ಬಂದು ಮಂದಿ ಕೂಡಿಸಿ ಕರ್ಕೊಂಬಂದಾನ ಸರ್ ನಾವು ಅವತ್ತು ಬೈಲುಂಗಲ್ ಮಠ ಹೋಗಿನ್ರಿ ಸರ್ ಯಾಕೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಕರ್ಕೊಂಬರ್ಬೇಕಂಗ ಅಂತ ಹೋಗಿನ್ರಿ ಸರ್ ಅಲ್ಲೇ ಸುದ್ದಿ ಬರೋಣ ಅದು ತವಿಟ್ರಿ ನಾ 8 ದಿನದಿಂದ ಮೊದಲು ಹೋಗಿದ್ದೀನಿ ರೀ ಹಿಂಗೆ ಕರ್ಕೊಂಡು ಹೋಗ್ಯನ್ವಾ ಅಂತ ಹೇಳಿ ಬಂದೀನಿ ರೀ ಸರ ಮತ್ತು ಅವಾಗಿಂದ ಯಾಕೆ ಏನು ಇದನ್ನು ಮಾಡಿದ್ರೆ ಗೊತ್ತಿಲ್ಲ ರೀ ಅವತ್ತಿಂದ ಒಂದು ಫೋನ್ ನಂಬರ್ ಕೊಟ್ಟು ಬಂದೀನಿ ಸರ್ ಮತ್ತು ಫೋನ್ ಮಾಡಿ ಬರ್ತೀನಿ ಅಂದ್ರೆ ಫೋನ್ ನಂಬರ್ ಹುಡುಗನ ಕೈ ಕೊಟ್ಟು ಬಂದೀನಿ ರೀ ಬಡ ಹರಿದು ಹೋಗದ್ಲಂತ್ರಿ ಸರ್ ಅದು ನೀವು ಅಕ್ಕಿ ಫೋನ್ ನಂಬರ್ ರೀ ಮಂದಿ ಯಾಕೆ ಬಾಂಡ್ ಮಾಡಿ ಕೊಡ ಅಂತೇಳ್ರಿ ಸರ್ ಒಳ್ಳೆ ಊರು ಹಿರಿಯರು ನಮ್ಮ ಊರು ಹಿರಿಯರು ಎಷ್ಟು ಮಂದಿ ಅಷ್ಟು ಎಲ್ಲರೂ ಕೇಳ್ರಿ ಯಾರು ಟಾರ್ಚರ್ ಮಾಡ್ತಿದ್ರಿ ಒರೇ ಒಣದಕನ ರೀ ಹಿಂಗೆ ಕೆಲಸ ಮಾಡೋರು ರೊಟ್ಟಿ ಬರುವ ಅಡುಗೆ ಮಾಡೋವಲ್ಲ ರೀ ಅದಿಲ್ಲ ಮತ್ತು ಕೆಲಸಕ್ಕೆ ನಾವು ಹೋಗ್ತೀವಿ ದಿನ ಒಬ್ಬರದು ಹೋಗಿ ಡೈಲಿ ಹೋಗೋದನ್ನ ರೀ ಸರ್ ಮುಂಜಾನೆ 6 ಗಂಟೆಗೆ ಹೋಗಿ ರಾತ್ರಿ ಮಟನ ಹೋಗೋದ್ರಿ 6 ಗಂಟೆ ಮಟ ರೀ ಮಗಳನ್ನ ಭಾಳ ಇದನ್ನು ಮಾಡ್ತಿದ್ರ ಸರ್ ಡ್ರಿಂಕ್ಸ್ ಮಾಡಿ ಹೊಡಿ ನಿಮ್ಮ ಹೆಸರು ಹೇಳ್ರಿ ಮಲ್ಲವ ರೀ ಬಾ ಬ್ರದರ್ ಬಾ सासूंकडूनही छळ होत असल्याचं कुटुंबियांनी नमूद केलं आहे. विनोद कोलकार, KMM मराठी, बेळगाव. शुभ क्षण आले क्षण प्रेमळ है रेशमात गुंफून सोनेरी BS Channabasappa and Sons, The Textile Mall, Tilakvadi, Belagavi.